ಪ್ರೀತಿಯ ಮಿತ್ರರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಕ್ಷಮೆಯ ಧರಿತ್ರಿ ಸಂಚಿಕೆ 99. ಕೃಷ್ಣ ಕಂಪನಿಗೆ ಕಾಲಿಟ್ಟ ಮೊದಲ ದಿನವೇ ಅಹಲ್ಯಾದೇವಿಯವರು ಕ್ಷಮಾಳನ್ನು ತಮ್ಮ ಸೊಸೆಯನ್ನಾಗಿ ಸ್ವೀಕರಿಸುತ್ತಿರುವ ವಿಷಯವನ್ನು ತಮ್ಮ ಕಂಪನಿಯ ಕೆಲಸಗಾರರೆದುರು ಬಹಿರಂಗಪಡಿಸಿದ್ದರು. ಕೆಲಸ ಮುಗಿಸಿ ಮನೆಗೆ ಬಂದ ಮಗಳ ಸೊರಗಿದ ಮುಖವನ್ನು ಕಂಡು ಶ್ಯಾಮಲ ಆತಂಕಕ್ಕೊಳಗಾದರು. ಕ್ಷಮಾ, ಮಗಳೇ, ಏನಾಯ್ತಮ್ಮ? ಯಾಕೆ ತುಂಬ ಬೇಸರದಲ್ಲಿ ಇರೋ ಹಾಗಿದೆ? ಕಂಪ್ನೀಲಿ ಏನಾದರೂ ತೊಂದರೆ ಆಯಿತಾ? ಇವತ್ತು ಕೃಷ್ಣ ಕೂಡ ನಿಮ್ಮ ಜೊತೆನೇ ಕಂಪ್ನಿಗೆ ಬಂದಿದ್ರು ಅಲ್ವಾ? ನೀನು ಸಂತೋಷ ಪಡೋದು ಬಿಟ್ಟು ಇದ್ಯಾಕಮ್ಮ ಮುಖನ ಸಪ್ಪಗೆ ಮಾಡ್ಕೊಂಡಿದ್ಯಾ? ಮಗಳ ನಿರ್ಲಿಪ್ತ ಕಣ್ಣುಗಳನ್ನು ಕಂಡು ತಾಯಿಯ ಕರುಳು ಹಿಂಡಿದಂತಾಯಿತು. ಹೆಗಲಿಗೆ ನೇತು ಹಾಕಿದ್ದ ಬ್ಯಾಗನ್ನು ಸೋಫಾದ ಮೇಲೆ ಬಿಸಾಡಿ ಮುಖ ಮುಚ್ಚಿ ಕುಳಿತ ಕ್ಷಮ, ಅಮ್ಮ, ನಿನ್ನ ಆಸೆಯೆಲ್ಲ ನಿರಾಸೆ ಆಯಿತು. ಈ ಜನುಮದಲ್ಲಿ ನನಗೆ ಮದುವೆಯ ಭಾಗ್ಯ ಇಲ್ಲ ಅಮ್ಮ ಎಂದು ಅಳುವಂತೆ ನಟಿಸಿದಳು. ಮಗಳ ಮಾತುಗಳನ್ನು ಕೇಳಿ ಅಮ್ಮನ ಹೃದಯ ಕಂಪಿಸಿತು. ಕ್ಷಮ, ಅದೇನು ಹೇಳ್ತಿದ್ಯೋ ಬಿಡ್ಸ್ ಹೇಳು. ಮದುವೆ ಭಾಗ್ಯ ಇಲ್ಲ ಅಂದರೆ ಏನರ್ಥ? ಕೃಷ್ಣ ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ, ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದಾನೆ. ಅದೇಗೆ ನಿನಗೆ ನೀನೇ ಮದುವೆ ಭಾಗ್ಯ ಇಲ್ಲ ಅಂತೀಯ ಎಂದವರ ಧ್ವನಿ ಗದ್ಗದಿತವಾಯಿತು. ಅಮ್ಮ, ಅವರ ಪ್ರೀತಿ ಬರೀ ಬೂಟಾಟಿಕೆ. ನಾನು ಮತ್ತೆ ಮೋಸ ಹೋದೆ ಅಮ್ಮ. ಅವರು ಬೇರೆ ಯಾರೋ ಶ್ರೀಮಂತರನ್ನು ಮದುವೆ ಆಗ್ತಾರಂತೆ. ವಿಷಯವನ್ನು ಕಂಪನಿಯಲ್ಲಿ ಎಲ್ಲರ ಮುಂದೆ ಪ್ರಸ್ತಾಪಿಸಿದ್ರು. ತಲೆ ತಗ್ಗಿಸಿ ಕುಳಿತಿದ್ದ ಅವಳ ಮುಖದಲ್ಲಿನ ನಗು ಅಮ್ಮನಿಗೆ ಕಾಣದೆ ಹೋಯಿತು. ಅವರನ್ನು ಎಷ್ಟು ಗೋಳಾಡಿಸಿದರೂ ಅವಳಿಗೆ ಸಮಾಧಾನವಿರಲಿಲ್ಲ. ಮಗಳ ಮಾತುಗಳನ್ನು ಕೇಳಿ ಶ್ಯಾಮಲಾರ ಹೃದಯ ಬಿರುಕು ಬಿಟ್ಟಂತಾಯಿತು. ದೇವ್ರೆ, ಏನು ತಪ್ಪು ಮಾಡಿದಾಳೆ ಅಂತ ಪದೇ ಪದೇ ನನ್ನ ಮಗಳನ್ನು ಈ ರೀತಿ ಸಂಕಷ್ಟಕ್ಕೆ ಸಿಲುಕಿಸ್ತೀಯ? ಮದುವೆನೇ ಬೇಡ ಅಂತ ಕುಳಿತಿದ್ದವಳನ್ನು ಪ್ರತಿ ಬಾರಿನೂ ನಾನೇ ಒತ್ತಾಯ ಮಾಡಿ ಇವಳಿಗೆ ನೋವುಂಟು ಮಾಡಿದೆ. ನನ್ನನ್ನು ನಾನು ಯಾವತ್ತೂ ಕ್ಷಮಿಸ್ಕೊಳ್ಳೋದಿಲ್ಲ. ನನ್ನ ಈ ಕಣ್ಣಿನಲ್ಲಿ ನನ್ನ ಮಗಳ ಕಷ್ಟವನ್ನು ನೋಡೋದಕ್ಕೆ ನನಗೆ ಆಗೋದಿಲ್ಲ. ದಯವಿಟ್ಟು ನನ್ನನ್ನು ನಿನ್ನ ಬಳಿ ಕರ್ಕೊ ಎಂದು ದೇವರ ಮುಂದೆ ಕೈ ಜೋಡಿಸಿ ಗೋಳಾಡಿದರು. ಅಮ್ಮನ ಕಣ್ಣೀರನ್ನು ನೋಡಲಾಗದ ಕ್ಷಮ ತನ್ನ ನಾಟಕಕ್ಕೆ ತೆರೆ ಎಳೆದಳು. ಅಮ್ಮ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ನೀವು ಅಂದುಕೊಂಡ ಹಾಗೆ ಏನೂ ಆಗಿಲ್ಲ. ನಾನು ತಮಾಷೆ ಮಾಡಿದ್ದು ಅಷ್ಟೇ ಎಂದು ಅಮ್ಮನ ಕಣ್ಣೀರನ್ನು ಒರೆಸಿ ಕಂಪನಿಯಲ್ಲಿ ಮದುವೆಯ ವಿಷಯವನ್ನು ಪ್ರಸ್ತಾಪಿಸಿದ್ದು ನಿಜ. ಅಹಲ್ಯ ಅಮ್ಮ ನನ್ನ ಹಾಗೂ ಕೃಷ್ಣನ ಮದುವೆಗೆ ಒಪ್ಪಿಗೆ ನೀಡಿದ್ದಾರೆ ಎಂದು ಅಮ್ಮನ ಕೈ ಹಿಡಿದು ತಿರುಗಿಸಿದಳು. ವಿಷಯ ಕೇಳಿ ಶ್ಯಾಮಲಾರಿಗೆ ಸಂತೋಷದ ಜೊತೆಗೆ ಮಗಳ ಮೇಲೆ ಸಣ್ಣ ಕೋಪವು ಬಂದಿತ್ತು. ಕ್ಷಮ, ಈ ವಿಷಯದಲ್ಲೆಲ್ಲ ತಮಾಷೆ ಮಾಡಬೇಡ. ನನಗೆ ಸಹಿಸೋದಕ್ಕೆ ಆಗೋದಿಲ್ಲ. ಕೃಷ್ಣ ಅಹಲ್ಯಾದೇವಿಯವರ ಮಗ ಅಂತ ತಿಳಿದಾಗಿಂದ ನಾನು ಒಳಗೊಳಗೆ ಎಷ್ಟು ಭಯ ಪಡ್ತಾ ಇದ್ದೀನಿ ಅಂತ ನನಗೆ ಮಾತ್ರ ಗೊತ್ತು. ಅಂಥದ್ರಲ್ಲಿ ನೀನು ಕೂಡ ಬಂದು ಹೀಗೆ ಹೇಳಿದರೆ ನನಗೆ ಹೇಗಾಗಬೇಕು ಹೇಳು ಎನ್ನುತ್ತಾ ಕಣ್ಣಿನಿಂದ ಒಸರುತ್ತಿದ್ದ ಹನಿಗಳನ್ನು ತಮ್ಮ ಸೆರಗಿನಿಂದ ಒರೆಸಿಕೊಂಡರು. ಛೇ, ಅಮ್ಮನಿಗೆ ತಮಾಷೆ ಮಾಡಲಿಕ್ಕೆ ಹೋಗಿ ನೋವು ಕೊಟ್ಟೆ. ಕ್ಷಮಾಳಿಗೆ ತಪ್ಪಿತಸ್ಥಳ ಭಾವನೆ ಕಾಡತೊಡಗಿತ್ತು. ಅಮ್ಮ, ನಿಮಗೆ ನೋವು ಕೊಡಬೇಕು ಅನ್ನುವ ಉದ್ದೇಶ ಖಂಡಿತ ಇರಲಿಲ್ಲ. ಇನ್ನೊಮ್ಮೆ ಯಾವತ್ತೂ ಈ ರೀತಿ ತಮಾಷೆ ಮಾಡುವುದಿಲ್ಲ. ದಯವಿಟ್ಟು ಕ್ಷಮಿಸಿ ಎಂದು ಅಮ್ಮನ ಮಡಿಲಿನಲ್ಲಿ ಮಲಗಿದಳು. ಇದೇ ಕೊನೆ ಮಗಳೇ, ಇನ್ನೊಮ್ಮೆ ಇಂಥ ವಿಷಯದಲ್ಲಿ ಈ ರೀತಿ ತಮಾಷೆ ಮಾಡಬೇಡ ಎಂದು ಪ್ರೀತಿಯಿಂದ ಅವಳ ತಲೆ ನೇವರಿಸುತ್ತಾ, ಈಗ ಆ ಮಾತು ಬಿಡು. ನೀನು ಹೇಳಿದ ವಿಷಯ ಕೇಳಿ ನನಗೆ ಬಹಳ ಖುಷಿಯಾಯಿತು. ಅಂದಹಾಗೆ ಅಹಲ್ಯಾದೇವಿಯವರಿಗೆ ನಿಮ್ಮ ಪ್ರೀತಿಯ ವಿಷಯ ಮೊದಲೇ ತಿಳಿದಿತ್ತಾ? ನಿನ್ನೆನೇ ಯಾಕೆ ಮದುವೆ ವಿಷಯವನ್ನು ನಮ್ಮ ಬಳಿ ಹೇಳಿಲ್ವಂತೆ? ಕುತೂಹಲದಿಂದ ಪ್ರಶ್ನಿಸಿದರು. ನನಗೂ ಇದರ ಬಗ್ಗೆ ಸರಿಯಾಗಿ ತಿಳಿದಿಲ್ಲ ಅಮ್ಮ. ಕೃಷ್ಣ ಅವರೇ ಅಮ್ಮನ ಬಳಿ ಎಲ್ಲ ವಿಷಯವನ್ನು ಹೇಳಿರಬೇಕು. ಆದರೆ ಅವರು ಇವತ್ತು ಕಂಪನಿಯಲ್ಲಿ ಆ ವಿಷಯವನ್ನು ಎಂತಕ್ಕೆ ಹೇಳಿದರು ಅಂತ ಗೊತ್ತಾಗ್ತಾ ಇಲ್ಲ. ವಿಷಯ ನನ್ನ ಕಿವಿಗೆ ಬಿದ್ದ ಕೂಡಲೇ ನಿಮಗೆ ಯಾವಾಗ ಹೇಳ್ತೇನೆ ಅಂತ ಕಾಯ್ತಾ ಇದ್ದೆ ಎಂದು ಸಂಭ್ರಮದಿಂದ ನುಡಿದಳು. ಮಗಳ ಸಂತೋಷ ಅಮ್ಮನ ಕಣ್ಣುಗಳಲ್ಲಿ ನೀರು ತರಿಸಿತ್ತು. ಅಮ್ಮ, ಎಂತಕ್ಕೆ ಅಳ್ತಾ ಇದ್ದೀರಾ? ಈ ಬಾರಿ ನಾನು ಸುಳ್ಳು ಹೇಳ್ತಾ ಇಲ್ಲ, ಮುಗ್ಧಳಂತೆ ಹೇಳಿದಳು. ನಾನು ಅಳ್ತಾ ಇಲ್ಲ ಕ್ಷಮ, ಇದು ಸಂತೋಷಕ್ಕೆ ಬರ್ತಾ ಇರೋ ಕಣ್ಣೀರು. ಈ ದಿನಕ್ಕಾಗಿ ನಾನು ಎಷ್ಟು ದಿನದಿಂದ ಕಾಯ್ತಿದ್ದೆ ಗೊತ್ತಾ?
ಅಹಲ್ಯದೇವಿಯವರ ಮನೆಗೆ ಹೋಗಿ ಮೊದಲು ಕೃತಜ್ಞತೆ ತಿಳಿಸಿ ಬರೋಣ ಎಂದು ಬಚ್ಚಲಿಗೆ ತೆರಳಿ ಮುಖ ತೊಳೆದುಕೊಂಡು ಬಂದರು. ಶ್ಯಾಮಲಾ, ಬನ್ನಿ. ಬಾಮ್ಮ ಕ್ಷಮ, ಕೂತ್ಕೋ. ನಾನು ಗೆಸ್ಟ್ ಹೌಸ್ಗೆ ಬರೋದಕ್ಕೆ ಅಂತಾನೆ ಹೊರಟಿದ್ದೆ, ಅಷ್ಟರಲ್ಲಿ ನೀವೇ ಬಂದ್ರಿ. ಸೋಫಾದ ಮೇಲೆ ಕುಳಿತ ಅಮ್ಮ ಮಗಳಿಬ್ಬರು ಅಹಲ್ಯಾದೇವಿಯವರ ಮಾತಿಗೆ ಮುಖ ಮುಖ ನೋಡಿಕೊಂಡರು. ಅರೆ, ಅದ್ಯಾಕೆ ಇಬ್ರು ಆಶ್ಚರ್ಯದಿಂದ ನೋಡ್ತಾ ಇದ್ದೀರಾ? ಸಂಪ್ರದಾಯದಂತೆ ಗಂಡಿನ ಕಡೆಯವರು ತಾನೇ ಹೆಣ್ಣು ಕೇಳೋಕ್ಕೆ ಹೆಣ್ಣಿನ ಮನೆಗೆ ಬರೋದು. ಅಹಲ್ಯಾದೇವಿಯವರ ಸಂಭ್ರಮಕ್ಕೆ ಎಣೆಯೇ ಇರಲಿಲ್ಲ. ಅವರ ಮಾತುಗಳನ್ನು ಕೇಳಿ ಅವರಿಬ್ಬರಿಗೂ ಸಂತೋಷವಾಯಿತು. ಅವರು ಏನನ್ನೋ ಮಾತನಾಡುವ ಮುನ್ನವೇ, ನೀವಿಬ್ಬರು ಏನು ಹೇಳಬೇಕು ಅಂದ್ಕೊಂಡಿದ್ದೀರೋ ನನಗೆ ಗೊತ್ತಿದೆ. ನಿಮ್ಮ ಊಹೆ ನಿಜ. ಕೃಷ್ಣನೇ ನನಗೆ ಅವನ ಪ್ರೀತಿಯ ವಿಷಯವನ್ನು ಹೇಳಿದ್ದು. ಆಗಲೇ ನಾನು ಇವರಿಬ್ಬರಿಗೂ ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೆ. ನಿನ್ನೆ ವಿಷಯ ಹೇಳೋಣ ಅಂದ್ಕೊಂಡೆ, ಆದರೆ ಹಳೆ ಕತೆನೆಲ್ಲ ಹೇಳ್ತಾ ಸಮಯ ಆಯ್ತಲ್ಲ, ಇವತ್ತು ಹೇಳೋಣ ಅಂತ ಸುಮ್ಮನಾದೆ. ಹೇಗೂ ಕೃಷ್ಣನನ್ನು ಕಂಪನಿಯ ಕೆಲಸಗಾರರಿಗೆ ಪರಿಚಯ ಮಾಡಿಸ್ಬೇಕಿತ್ತಲ್ಲ, ಹಾಗೆ ಶುಭ ಸುದ್ದಿನೂ ಬಹಿರಂಗಪಡಿಸ್ದೆ. ಒಂದೊಳ್ಳೆಯ ಮುಹೂರ್ತ ನೋಡಿ ಹೆಣ್ಣು ಕೇಳೋದಕ್ಕೆ ನನ್ನ ಮಗನ ಸಮೇತವಾಗಿ ನಿಮ್ಮ ಬಳಿಗೆ ಬರೋಣ ಅಂತಿದ್ದೆ. ಶ್ಯಾಮಲಾ, ನನ್ನ ತೀರ್ಮಾನ ನಿಮಗೆ ಒಪ್ಪಿಗೆ ಇದೆಯಾ? ಶ್ಯಾಮಲಾರ ಉತ್ತರ ತಿಳಿದಿದ್ದರೂ ರೂಢಿಯಂತೆ ವಿಚಾರಿಸಿದರು. ಅಹಲ್ಯ ಅವರೇ, ಇದೇನು ಮಾತು ಅಂತ ಕೇಳ್ತೀರಾ? ನಿಮ್ಮಂಥವರ ಮನೆಗೆ ನನ್ನ ಮಗಳು ಸೊಸೆಯಾಗಿ ಬರೋದು ನಮ್ಮ ಅದೃಷ್ಟವೇ ಸರಿ. ನಿಮ್ಮ ಈ ಉಪಕಾರವನ್ನು ನಾನು 7 ಜನುಮದಲ್ಲೂ ಮರೆಯೋದಿಲ್ಲ. ಶ್ಯಾಮಲಾ ದೈನ್ಯತೆಯಿಂದ ಕೈ ಮುಗಿದು ಕೃತಜ್ಞತೆ ತಿಳಿಸಿದರು. ಅವರ ಕೈಗಳನ್ನು ಕೆಳಗಿಳಿಸಿದ ಅಹಲ್ಯಾದೇವಿ, ಶ್ಯಾಮಲಾ, ದಯವಿಟ್ಟು ಉಪಕಾರದ ಮಾತುಗಳನ್ನು ಆಡಬೇಡಿ. ಇವತ್ತು ನಾನು ಜೀವಂತವಾಗಿ ಇರೋದಕ್ಕೂ ನನ್ನ ಮಗ ಮನೆಗೆ ಬರೋದಕ್ಕೂ ನಿಮ್ಮ ಮಗಳೇ ಕಾರಣ. ನಾನು ನಿಮಗೆ ಉಪಕಾರ ಮಾಡ್ತಾ ಇಲ್ಲ. ನಿಮ್ಮ ಮಗಳನ್ನು ನಮಗೆ ಕೊಟ್ಟು ನೀವೇ ಉಪಕಾರ ಮಾಡ್ತಾ ಇದ್ದೀರಾ. ನನ್ನ ಹೆಗಲ ಮೇಲಿದ್ದ ಒಂದು ಭಾರ ಇಳಿತು. ಇನ್ನು ನಮ್ಮ ಶ್ರೀಪತಿಗೊಂದು ಒಳ್ಳೆಯ ಮನೆತನದ ಹೆಣ್ಣು ನೋಡಬೇಕು. ಅವನ ಮನಸ್ಸಿಗೆ ಹುಡುಗಿ ಒಪ್ಪಿಗೆ ಆದರೆ ಆದಷ್ಟು ಬೇಗ 2 ಮದುವೆಯನ್ನು ಒಂದೇ ಚಪ್ಪರದಲ್ಲಿ ಮಾಡಿ ಮುಗಿಸೋಣ. ಏನಂತೀರಾ? ಅಹಲ್ಯಾದೇವಿ ಶ್ಯಾಮಲಾರ ಒಪ್ಪಿಗೆ ಕೇಳಿದಾಗ, ನಿಮ್ಮ ಮಾತಿನಂತೆ ಆಗಲಿ ಎಂದು ಶ್ಯಾಮಲಾ ನಗುವಿನಲ್ಲೇ ತಮ್ಮ ಒಪ್ಪಿಗೆ ಸೂಚಿಸಿದರು. ಅವರ ಮಾತಿನ ನಡುವೆ ಬಂದ ಕೃಷ್ಣ, ಶ್ಯಾಮಲಾ ಅಮ್ಮ, ನೀವೇನೋ ಆಗಲಿ ಅಂತಿದ್ದೀರಾ, ಆದರೆ ನಿಮ್ಮ ಮಗಳಿಗೆ ನನ್ನನ್ನು ಮದುವೆಯಾಗೋದಕ್ಕೆ ಮನಸ್ಸೇ ಇಲ್ಲ ಅನಿಸುತ್ತೆ. ಅದಕ್ಕೆ ನೋಡಿ ಕತ್ತು ಕೆಳಗೆ ಹಾಕಿ ಕೂತಿದ್ದಾಳೆ ಎನ್ನುತ್ತಾ ಸರಸರನೆ ಮೆಟ್ಟಿಲಿಳಿದು ಬಂದವನು ಅಮ್ಮನ ಬಳಿ ಕುಳಿತನು. ಬಿಡು ಕಿಟ್ಟು, ನನ್ನ ಸೊಸೆಯನ್ಯಾಕೆ ಅಷ್ಟೊಂದು ಗೋಳು ಹೊಯ್ಕೊಳ್ತೀಯ? ಹೆಣ್ಮಕ್ಳು ಎಷ್ಟೇ ಧೈರ್ಯಶಾಲಿಯಾಗಿದ್ರೂ ಮದುವೆ ವಿಷಯದಲ್ಲಿ ಹೀಗೆ ನಾಜೂಕಿನಿಂದಲೇ ವರ್ತಿಸ್ತಾರೆ. ಅದು ನಮಗೆ ಪರಂಪರಾಗತವಾಗಿ ಬಂದ ಬಳುವಳಿ. ಹಾಗೆ ಇವಳು ಕೂಡ ನಾಚಿಕೆಯಿಂದ ತಲೆ ತಗ್ಗಿಸಿ ಕುಳಿತಿದ್ದಾಳೆ ಅಷ್ಟೆ ಎಂದು ಅಹಲ್ಯಾದೇವಿ ಸೊಸೆಯಾಗುವವಳ ಪರ ವಹಿಸಿದರು. ಅಹಲ್ಯಾವ್ರೆ, ನೀವು ಸ್ವಲ್ಪ ಸುಮ್ಮನಿರಿ. ನಾನಂತೂ ನನ್ನ ಅಳಿಯನ ಪರ. ನನ್ನನ್ನು ರೇಗಿಸಿ ತಮಾಷೆ ಮಾಡೋ ಇವಳನ್ನು ಸಹ ರೇಗಿಸುವವರು ಒಬ್ಬರು ಇದ್ದಾರಲ್ಲ ಅಂತ ಇವಳಿಗೂ ಗೊತ್ತಾಗಲಿ. ಅಳಿಯಂದ್ರೆ ಬಿಡಬೇಡಿ, ಇವಳನ್ನ ಎಷ್ಟು ರೇಗಿಸಬೇಕು ಅಂದರೆ ಸಾಕು, ಬಿಟ್ಬಿಡಿ ಅಂತ ಕಣ್ಣೀರು ಹಾಕಬೇಕು, ಅಲ್ಲಿವರೆಗೂ ಬಿಡಬೇಡಿ ಎಂದು ತಮಾಷೆಯಾಗಿ ನುಡಿದರು. ಅಮ್ಮನ ಪಕ್ಕದಲ್ಲಿ ಕುಳಿತಿದ್ದಾತ ಎದ್ದು ಅತ್ತೆಯ ಪಕ್ಕದಲ್ಲಿ ಪೀಠ ಊರಿದ ಕೃಷ್ಣ, ಹೌದಾ ಅತ್ತೆ, ಅಂಥದ್ದೇನಾಯಿತು? ನಿಮ್ಮ ಮುದ್ದಿನ ಮಗಳು ನಿಮ್ಮ ಕಣ್ಣಲ್ಲೂ ನೀರು ತರಿಸಿದ್ಲಾ? ಕಣ್ಣರಳಿಸಿ ಕೇಳಿದನು. ಅಷ್ಟರವರೆಗೂ ಲಜ್ಜೆಯಿಂದ ತಲೆ ತಗ್ಗಿಸಿದ್ದ ಕ್ಷಮ ಕತ್ತೆತ್ತಿ, ಅಮ್ಮ ಪ್ಲೀಸ್ ಹೇಳಬೇಡಿ ಎಂದು ಕಣ್ಸನ್ನೆಯಲ್ಲಿಯೇ ಬೇಡಿಕೊಂಡಳು. ಅಳಿಯನ ಒತ್ತಾಯದ ಮುಂದೆ ಮಗಳ ಬೇಡಿಕೆ ನಿಲ್ಲಲಿಲ್ಲ. ಅವರು ಅಳಿಯನ ಮುಂದೆ ಮಗಳ ವಿರುದ್ಧ ದೂರು ನೀಡಿದರು. ಕ್ಷಮ, ನಿನಗೆ ಈ ರೀತಿನೂ ತಮಾಷೆ ಮಾಡೋದಕ್ಕೆ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನನ್ನ ಅತ್ತೆನೇ ಅಳಿಸ್ತೀಯಲ್ವಾ? ನೋಡ್ತಾ ಇರು ಏನು ಮಾಡ್ತೀನಿ ಅಂತ. ಹೇಗೋ ಅತ್ತೆ ಪರ್ಮಿಷನ್ ಸಿಕ್ಕಾಗಿದೆ ಎಂದು ಶ್ಯಾಮಲಾರ ಮುಖ ನೋಡಿದಾಗ, ಖಂಡಿತಾಳಿ ಅಂದರೆ ಎಂದರು. ಇದೇ ಅವಕಾಶಕ್ಕಾಗಿ ಕಾಯುತ್ತಿದ್ದ ಕೃಷ್ಣ ಕ್ಷಮಾಳನ್ನು ಎತ್ತಿ ಗಿರಗಿಟ್ಟಲೇ ತಿರುಗಿಸಿದನು. ಪ್ಲೀಸ್ ಕೃಷ್ಣ, ದಯವಿಟ್ಟು ಬಿಟ್ಟು ಬಿಡಿ. ಅವಳು ಎಷ್ಟು ಗೋಗರೆದರೂ ಅವನು ಅವಳನ್ನು ಕೆಳಗಿಳಿಸುವ ಮನಸ್ಸೇ ಮಾಡಲಿಲ್ಲ.
ಅವಳಿನ್ನೇನು ತಲೆ ಸುತ್ತಿ ಬೀಳುವಳೇನೋ ಎನ್ನುವಾಗ ಕೆಳಗಿಳಿಸಿ ಅವಳ ಭುಜದ ಮೇಲೆ ಕೈ ಇರಿಸಿದವನು ಅವಳ ಕೋಲ್ಮಿಂಚಿನ ಕಣ್ಣೋಟದೊಳಗೆ ತನ್ನ ನೋಟ ಬೆರೆಸಿದನು. ಕ್ಷಮ, ನನ್ನ ಉಸಿರುಸಿರಿನಲ್ಲೂ ನಿನ್ನ ಹೆಸರನ್ನಲ್ಲದೆ ನನಗೆ ಬೇರೇನೂ ತಿಳಿದಿಲ್ಲ. ನನ್ನ ಈ ನಗುವ ಗೆಲುವಿನ ಗೆಳತಿ ನೀನಲ್ಲದೆ ಈ ನನ್ನ ಹೃದಯದ ಅರಮನೆಯಲ್ಲಿ ಬೇರೆ ಯಾರಿಗೂ ಸ್ಥಳ ಇಲ್ಲ. ಇನ್ಯಾವತ್ತೂ ತಮಾಷೆಗೂ ಸಹ ನಮ್ಮಿಬ್ಬರ ಮದುವೆ ಆಗೋದಿಲ್ಲ ಅಂತ ಹೇಳಬೇಡ. ನನ್ನ ಜೀವನದಲ್ಲಿ ನೀನೇ ಇಲ್ಲ ಅಂದರೆ ಜೀವನಕ್ಕೆ ಅರ್ಥನೇ ಇರೋದಿಲ್ಲ. ಭಾವುಕನಾದ ಕೃಷ್ಣ ಇಹದ ಪರಿವೆಯೇ ಇಲ್ಲದವನಂತೆ ತನ್ನವಳ ಹಣೆಗೆ ಹೂಮುತ್ತ ನಿತ್ತನು. ತನ್ನಿನಿಯನ ಮೊದಲ ಚುಂಬನದ ಸವಿ ಕ್ಷಮಳ ದೇಹವನ್ನು ಪುಳಕಿತಗೊಳಿಸಿದರೆ ಅವನ ಅಂತರಂಗದ ಮಾತುಗಳು ಅವಳ ಕಣ್ಣುಗಳನ್ನು ನೆನೆಸಿತ್ತು. ಅವನ ಕೈಗಳು ಅವಳ ಕೆನ್ನೆಗಳನ್ನು ಸ್ಪರ್ಶಿಸಿದಾಗ ಅವನೆದೆಯಲ್ಲಿ ಮುಖ ಹುದುಗಿಸಿದಳು. ಮಕ್ಕಳ ಸಂತೋಷವನ್ನು ನೋಡಿ ಅಮ್ಮಂದಿರ ಕಣ್ಗಳು ಸಂತೋಷದಿಂದ ಕೊಳವಾದವು. ಇವರಿಬ್ಬರ ನಡುವಿನ ಪ್ರೀತಿ ಸದಾ ಹೀಗೆಯೇ ಇರಲಿ ಎಂದು ಮನಸಾರೆ ಆಶೀರ್ವದಿಸಿ ಪ್ರಣಯ ಪಕ್ಷಿಗಳಿಗೆ ತೊಂದರೆ ಕೊಡಲು ಮನಸ್ಸಾಗದೆ ಮಹಲಿನಿಂದ ಹೊರಬಂದು ಉದ್ಯಾನವನದತ್ತ ಹೆಜ್ಜೆ ಹಾಕಿದರು. ವಾರಗಳ ನಂತರ ಬೃಂದಾವನ ಮಹಲಿಗೆ ಕಾಲಿಟ್ಟ ಶ್ರೀಪತಿಯ ಮನದಲ್ಲಿ ಇಷ್ಟು ದಿನ ಕಳೆದುಕೊಂಡದ್ದನ್ನು ಪಡೆದುಕೊಂಡಂತಹ ಭಾವ ಆವರಿಸಿತ್ತು. ಮಗು ಶ್ರೀಪತಿ, ಈಗ ಬಂದ್ಯಾ? ಹೇಗಿದ್ಯಪ್ಪ? ಅಲ್ಲಿನ ಕೆಲಸವೆಲ್ಲ ಹೇಗೆ ನಡೀತಾ ಇದೆ? ಸದಾನಂದ್ ಕೆಲಸಕ್ಕೆ ಬಂದ್ರಾ ಎಂದು ಅಹಲ್ಯಾದೇವಿ ಅವನ ಬಗೆಗೆ ಕಾಳಜಿ ತೋರುತ್ತಾ ಅಲ್ಲಿನ ಕೆಲಸದ ಬಗೆಗೆ ವಿಚಾರಿಸಿದರು. ಕೈಯಲ್ಲಿದ್ದ ಲಗೇಜನ್ನು ತನ್ನ ಕೋಣೆಯಲ್ಲಿ ಇಟ್ಟು ಬಂದ ಶ್ರೀಪತಿ, ಬಂದ್ರು ಅಮ್ಮ, ಅದಕ್ಕೆ ನಾನು ಜವಾಬ್ದಾರಿಯನ್ನು ಅವರಿಗೆ ವಹಿಸಿ ಬಂದ್ಬಿಟ್ಟೆ. ಯಾವಾಗ ನಿಮ್ಮನ್ನು ನೋಡ್ತೀನೋ ಅನ್ನಿಸಿತ್ತು ಎಂದು ಪ್ರೀತಿಯಿಂದ ಅಮ್ಮನನ್ನು ತಬ್ಬಿಕೊಂಡನು. ಆಶಾ ಗೋಪುರ ಕಟ್ಟಿಕೊಂಡು ಭವಿಷ್ಯದ ಕನಸು ಕಾಣುತ್ತಿರುವ ಶ್ರೀಪತಿಯ ಬಾಳಿನಲ್ಲಿ ಬಿರುಗಾಳಿಯ ಆಗಮನ. ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಮಿತ್ರರೇ, ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ನ ಮೂಲಕ ಹಂಚಿಕೊಳ್ಳಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.